ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇದು ನಡೆಯೋದು. ಹಾಗಾದ್ರೆ ನಾಳೆ ಬಂದ್ಗೆ ನಿಮ್ ಬೆಂಬಲ ಇದೆ? ಇದೆ. ಅವ್ರಿಗೂ ಬುದ್ಧಿ ಕಲಿಸ್ಬೇಕು ಮರಾಠಿಗರಿಗೆನೆ ನಮ್ಮ ಕರ್ನಾಟಕ ಸರ್ಕಾರನೇ ಸಪೋರ್ಟ್ ಮಾಡ್ತಾರಲ್ಲ. ಸರ್ಕಾರದವ್ರೆ ಅರ್ಥ ಮಾಡ್ಕೋಬೇಕು, ಬಡವರೊಟ್ಟೆ ಮೇಲೆ ಯಾಕೆ ಹೊಡಿಬೇಕು, ಈ ತರ ಬಂದ್ ಮಾಡಿದ್ರೆ ಅವ್ರ ಕಷ್ಟ ಇರುತ್ತೆ, ನಾವ್ ಯಾಕೆ ಈ ತರ ಇದ್ ಮಾಡ್ಬೇಕು ಅಂತ ಅವ್ರ ಅರ್ಥ ಮಾಡ್ಕೋಬೇಕು. ಜನ ಬಂದಿಲ್ಲ ನಾವೇನ್ ಮಾಡಕ್ಕಾಗತ್ತೆ ಹೇಳಿ, ತುಂಬಾ ಲಾಸ್ ಆಗುತ್ತೆ ಮೇಡಮ್, ತುಂಬಾ ಕಷ್ಟನೂ ಆಗುತ್ತೆ. ಮತ್ತೆ ಅವ್ರಿಗೆ ಮತ್ತೆ ಎಕ್ಸಾಮ್ ಬರೆಯೋರಿಗೆ ಬಂದ್ ಮಾಡಿದ್ರೆ ತೊಂದರೆ ಆಗೇ ಆಗುತ್ತೆ, ಮಕ್ಕಳಿಗೆಲ್ಲ ತೊಂದರೆ ಆಗೇ ಆಗುತ್ತೆ. ಇಲ್ಲಿ ಬಂದು ಕೂತ್ಕೊಂಡು ಒಂದೊಂದು ದಿವಸಕ್ಕೆ 100ಕ್ಕೂ 200ಕ್ಕೂ ಮಾರೋದು ಅಟಾಕ್ ಮಾಡ್ಬೋದು, ಹಂಗಾಗಿದೆ ನಮ್ ಕಷ್ಟ. ಎಲ್ಲರಿಗೂ ತೊಂದರೆ ಆಗುತ್ತೆ ಜನಗಳಿಗೆ. ನಾಳೆ ಆಟೋ ಸಿಗಲ್ಲ, ಸ್ವಲ್ಪ ಬೆಂಬಲ ಕೊಡ್ಬೇಕು ಎಲ್ಲರಿಗೂ ಇಂಥದಕ್ಕೆಲ್ಲ. ಆದ್ರೆ ಬೇರೆ ಟೈಮ್ ಮಾಡ್ಬೇಕು, ಎಕ್ಸಾಮ್ ಇರೋ ಕಡೆ ಮಾಡಿದ್ರೆ ಎಲ್ಲ ತಪ್ಪೇ ಅದು. ನಾಳೆ ಕರ್ನಾಟಕ ಬಂದಿದೆಲ್ಲ, ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ನಿಮ್ಗೆ ಎಷ್ಟು ತೊಂದರೆ ಆಗುತ್ತೆ? ಆಟೋದವ್ರಿಗೆ ಮಾಮೂಲಿ ಯಾವಾಗಲೂ ತೊಂದರೆ ಇದ್ದಿದ್ದೇನೆ. ಇದು ಆಟೋದವ್ರಿಗೆ ಯಾವ ಸರ್ಕಾರನೂ ಏನು ಸರಿ ಇದು ಮಾಡೋದೇ ಇಲ್ಲ, ಅದು ಮಾಮೂಲಿ ಇದ್ದಿದ್ದೆ, ಅದು ತೊಂದರೆನೇ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಸರ್ಕಾರ ಸರಿ ಇಲ್ವಲ್ಲ, ಹಂಗಾಗಿ ತೊಂದರೆನೇ. ಮೇನ್ ಆಟೋದವರೇ ಬೆಂಬಲ ಕೊಡ್ತಾ ಇರೋದು, ಓಲೋ ಊಬರ್ ಆಟೋದವರೇ ಬೆಂಬಲ ಕೊಡ್ತಾ ಇರೋದು. ಇಲ್ಲ, ಅದು ಕೊಡಲೇಬೇಕಲ್ವ ಮೇಡಮ್. ನಮ್ಮ ಕರ್ನಾಟಕದವ್ರು ಹಿಂಗಾದಾಗ ನಾವು ಕೊಡಲೇಬೇಕು ಅಲ್ವಾ. ಸೊ ನಾಳೆ ಬಂದ್ ಆಗೋದ್ರಿಂದ ಇವಾಗ SSLC ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ, ಸೊ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅಲ್ವಾ ಸರ್? ಇಲ್ಲ, ಅವರಿಗೆ ಒಂದು ಬೇರೆ ವ್ಯವಸ್ಥೆ ಮಾಡ್ತಾರೆ ಬಿಡಿ, ಬೇರೆ ವ್ಯವಸ್ಥೆ ಇರುತ್ತೆ. ಎಕ್ಸಾಮ್ ಅವರಿಗೆಲ್ಲ ಏನು ತೊಂದರೆ ಆಗಲ್ಲ, ಅವರಿಗೆ ಹೆಲ್ಪ್ ಮಾಡ್ಬೋದು. ಜನಸಾಮಾನ್ಯರಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ಎಲ್ಲರೂ ಸಪೋರ್ಟ್ ಮಾಡಬೇಕಲ್ವಾ. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಅವ್ರಿಗೆ ತೊಂದರೆ ಆಗುತ್ತೆ, ಇವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ಅದು ಅವ್ರವ್ರಿಗೆ ಬಿಟ್ಟಿದ್ದದು. ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇದು ನಡೆಯೋದು. ಹಾಗಾದ್ರೆ ನಾಳೆ ಬಂದ್ಗೆ ನಿಮ್ ಬೆಂಬಲ ಇದೆ? ಇದೆ, ಪಕ್ಕಾ ಇದೆ. ಬೆಳಗಾವಿಯಲ್ಲಿ ಮರಾಠಿಗರದು ಎಲ್ಲ ಅವರೆಲ್ಲ ಕಲ್ತೂರಾಟ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಬಸ್ ಮೇಲೆ. ಹೌದೌದು. ಏನು ಹೇಳ್ತೀರಾ ಅದ್ರ ಬಗ್ಗೆ ಏನು ಹೇಳೋದು, ನಮ್ಮ ಕರ್ನಾಟಕದವ್ರು ಸರಿ ಇಲ್ವಲ್ಲ. ಕರ್ನಾಟಕದವ್ರು ಸರಿ ಇದ್ದರೆ, ನಮ್ಮ ಸರ್ಕಾರ ಸರಿ ಇದ್ದರೆ ಏನೂ ಆಗ್ತಿರ್ಲಿಲ್ಲ. ಇವ್ರದ್ದು ಸಪೋರ್ಟು ಅವರಿಗೆ ಇದೆಯಲ್ಲ. ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಅಂಕಲ್? ಸರ್ಕಾರ ಸರಿ ಇಲ್ಲ. ಇದು ಮಾಡಬೇಕು ಅನ್ಕೊಂಡಿದ್ದೀವಿ, ಆಕ್ಷನ್ ತಗೊಳ್ಬೇಕು. ಸರ್ಕಾರ ಆ್ಯಕ್ಷನ್ ತಗೊಳ್ಬೇಕು ಇದ್ರ ಬಗ್ಗೆ. ಈ ಜನಗಳು ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್ಕಾರನೇ ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಇದು ಯಾವಾಗಲೂ ನಡೀತಾನೆ ಇರುತ್ತೆ, ಇದು ಬಂದೋಬಸ್ತೆ ಇಲ್ಲ. ಯಾವಾಗಲೂ ಬರೀ ಸ್ಟ್ರೈಕ್ ಮಾಡ್ತಾರೆ, ಏನು ಪ್ರಯೋಜನ ಆಗ್ತಾ ಇಲ್ಲ. ಸರ್ಕಾರನೇ ಇದು ಕೊನೆ, ಇನ್ನು ಬೇರೆ ಯಾರಿಲ್ಲ. ಜನ ಏನೇ ಇದು ಮಾಡಿದ್ರು ಸರ್ಕಾರ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೋದೇ ಇಲ್ವಲ್ಲ. ಮೊದಲನೇಗೆ ಅವರೇ ಪ್ರಾಬ್ಲಮ್ಮು. ಯಾವ ಥರ ಆಕ್ಷನ್ ತಗೊಬೇಕು ಸರ್? ಯಾವ ಥರ ಆ್ಯಕ್ಷನ್ ಅಂದರೆ ಹೆಂಗೆ ಹೇಳೋದು, ಅದು ಅವ್ರಿಗೆ ಗೊತ್ತಿರುತ್ತೆ, ನಮ್ಗೆ ಗೊತ್ತಿರುತ್ತೆ. ಈ ಥರ ಎಲ್ಲ ನಡೀತಾ ಇದೆ. ಹಾಗಾಗಿ ಅವರು ಅದು ಯಾವ ಥರ ತಗೋಬೇಕು ಅವರೇ ತಗೊಳ್ಬೇಕು ನಿರ್ಧಾರ. ನಾವೇನು ಮಾಡೋಕ್ಕಾಗಲ್ಲ. ಜನಗಳು ಸುಮ್ಮನೆ ಸ್ಟ್ರೈಕ್ ಮಾಡೋದು ಅಷ್ಟೇ ಬಿಟ್ಟರೆ ಅದ್ರದ್ದು ಏನು ಎಫೆಕ್ಟೇ ಗೊತ್ತಿಲ್ಲ ನಮಗೆ. ಯಾವಾಗಲೂ ಸ್ಟ್ರೈಕ್ ನಡೀತಾನೆ ಇರುತ್ತೆ, ಯಾವಾಗಲೂ ತೊಂದರೆ ಆಗ್ತಾನೆ ಇರುತ್ತೆ, ಆಟೋದವ್ರಿಗೂ ತೊಂದರೆ ಆಗ್ತಾ ಇರುತ್ತೆ. ಸುಮ್ಮನೆ ಅದು ಇದು ಸರ್ಕಾರ ಬರೋ ತನಕ ಒಂದೊಂದು ಹೇಳ್ತಾರೆ, ಆಮೇಲೆ ಏನೂ ಇಲ್ಲ ಅವ್ರದ್ದು. ಸರ್ಕಾರ ಬಂದ ಮೇಲೆ ಅವ್ರದ್ದೇ ಆಟ, ನಮ್ಮದು ಏನಿಲ್ಲ. ನಾಳೆ ಬಂದು ಸಕ್ಸಸ್ ಆಗುತ್ತಾ ಇಲ್ವಾ ಸರ್? ಆಗಬೇಕು. ಅವ್ರಿಗೂ ಬುದ್ಧಿ ಕಲಿಸ್ಬೇಕು ಮರಾಠಿಗರಿಗೇನೆ ನಮ್ಮ ಕರ್ನಾಟಕ ಸರ್ಕಾರನೇ ಸಪೋರ್ಟ್ ಮಾಡ್ತಾರಲ್ಲ, ಮಿನಿಸ್ಟ್ರುಗಳೆಲ್ಲ. ಅಲ್ಲೋಗಿ ಆ ಸ್ಪೀಚ್ ಮಾಡೋದು ಆ ಭಾಷೆಯಲ್ಲಿ. ನಮ್ಮ ಕರ್ನಾಟಕಕ್ಕೆ ಬೆಲೆನೇ ಇಲ್ಲ. ನಾಳೆ ಕರ್ನಾಟಕ ಬಂದಿದೆಲ್ಲ, ಈ ಬಂದ್ಗೆ ನಿಮ್ ಬೆಂಬಲ ಇದೆಯಾ? ಇದೆ ಮೇಡಮ್. ಯಾಕೆ ಬೆಂಬಲ ಮಾಡ್ತಾ ಇದ್ದೀರಾ ಆಂಟಿ? ಒಳ್ಳೇದಕ್ಕೆ ಮಾಡಿದ್ರೆ ಮಾಡ್ಲೇಬೇಕಲ್ಲ ಮೇಡಮ್. ಓಕೆ, ಬಂದಿ ಸರ್ ನಿಮ್ ವ್ಯಾಪಾರ ಹೇಗಿರುತ್ತೆ? ವ್ಯಾಪಾರ ಇರಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಹೌದು, ತೊಂದರೆ ಆಗುತ್ತೆ, ಬಂಡವಾಳ ಹಾಕಿರ್ತೀವಿ ಸಾಲ ಮಾಡಿ. ವ್ಯಾಪಾರ ಎಲ್ಲ ಕಡಿಮೆ ಆಗುತ್ತೆ, ಸರ್ಕಾರಕ್ಕೆ ಏನು ಹೇಳಕ್ಕೆ? ಸರ್ಕಾರದವ್ರೆ ಅರ್ಥ ಮಾಡ್ಕೋಬೇಕು, ಬಡವರೊಟ್ಟೆ ಮೇಲೆ ಯಾಕೆ ಹೊಡಿಬೇಕು, ಈ ತರ ಬಂದ್ ಮಾಡಿದ್ರೆ ಅವ್ರ ಕಷ್ಟ ಇರುತ್ತೆ, ನಾವ್ ಯಾಕೆ ಈ ತರ ಇದ್ ಮಾಡ್ಬೇಕು ಅಂತ ಅವ್ರು ಅರ್ಥ ಮಾಡ್ಕೋಬೇಕು. ನಾವ್ ಹೇಳಿದ್ರೆ ಅವ್ರು ಕೇಳ್ತಾರ? ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ. ಹೌದು, ಅವರೇ ಅರ್ಥ ಮಾಡ್ಕೊಂಡು ಯಾಕೆ ಇದ್ ಮಾಡ್ಕೋಬೇಕು ಅಂತ ಅವ್ರು ತಿಳ್ಕೊಬೇಕು, ಆದ್ರೆ ಅವ್ರು ತಿಳ್ಕೊತಾ ಇಲ್ಲ ಅಷ್ಟೇ. ಏನ್ ಮಾಡೋದು ಮೇಡಮ್, ಕರ್ನಾಟಕ ಬಂದ್ ಮಾಡಿದ್ರೆ ನಾವಿದ್ರೆ ನಮ್ಮ ಐಟಮ್ಲೆಲ್ಲ ವೇಸ್ಟ್ ಆಗುತ್ತೆ, ನಮಗೆಲ್ಲ ಲಾಸ್ ಆಗುತ್ತೆ. ಇವಾಗಲೇ ಎಲ್ಲ ಒಣಗೋಗಿದೆ. ಜನ ಬಂದಿಲ್ಲ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ, ತುಂಬ ಲಾಸ್ ಆಗುತ್ತೆ ಮೇಡಮ್, ತುಂಬ ಕಷ್ಟನೂ ಆಗುತ್ತೆ. ಏನು ಮಾಡೋದು ನಾವು? ನಮ್ಗೆ ಯಾರು ₹1 ಕೊಟ್ಟು ಹೆಲ್ಪ್ ಮಾಡೋರು ಯಾರು ಇಲ್ಲ. ಮತ್ತೆ ಏನು ಮಾಡೋದು ನಾವು? ಯಾರ ಹತ್ರ ಹೇಳ್ಕೊಳ್ಳೋಣ? ಸರ್ಕಾರಕ್ಕೆ ಏನು ಹೇಳ್ತೀರಾ ಆಂಟಿ? ಸರ್ಕಾರಕ್ಕೆ ಏನೇ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಳ್ಳೇದು. ಬಂದ್ ಮಾಡೋದ್ರಿಂದ ನಮ್ಗೆ ತುಂಬ ಲಾಸ್ ಆಗುತ್ತೆ ಮೇಡಮ್. ಸೊ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ, ಸೆಕೆಂಡ್ PU ಅವರಿಗೆ, SSLC ಅವರಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಸೊ ಏನು ಹೇಳ್ತೀರಾ ಅದಕ್ಕೆ? ಮತ್ತು ಅವ್ರಿಗೆ ಮತ್ತೆ ಎಕ್ಸಾಮ್ ಬರೆಯೋರಿಗೆ ಬಂದ್ ಮಾಡಿದ್ರೆ ತೊಂದರೆ ಆಗೇ ಆಗುತ್ತೆ, ಮಕ್ಕಳಿಗೆಲ್ಲ ತೊಂದರೆ ಆಗೇ ಆಗುತ್ತೆ. ಹೌದು, ತುಂಬ ತೊಂದರೆ ಆಗುತ್ತೆ. ನಮ್ಮದು ಬೆಂಬಲ ಇದೆ ಅಂತ ಹೇಳೋಕ್ಕಾಗಲ್ಲ. ತರಕಾರಿ ಮಾಡ್ತಾ ಇರೋದು ನಾವು,
ನಮ್ದು ಇದ್ದೇ ಇರುತ್ತೆ ಅಂಗಡಿ, ಜನ ಬರ್ತಾರ ಒಟ್ಟಿನಲ್ಲಿ ಅದು ಗೊತ್ತಾಗಲ್ಲ. ಸೊ ನಾಳೆ ಬಂದ್ ದಿವಸ ನಿಮ್ ವ್ಯಾಪಾರ ಎಲ್ಲ ಹೇಗ್ ನಡೆಯುತ್ತೆ? ವ್ಯಾಪಾರ ಅಂತೂ ನಡೆಯೋದು ಕಷ್ಟನೇ ನಾಳೆ. ಜನ ಓಡಾಟ ಇದ್ರೆ ಮಾತ್ರನೇ ವ್ಯಾಪಾರ. ಎಷ್ಟು ತೊಂದರೆ ಆಗುತ್ತೆ ಸರ್ ನಿಮ್ಗೆ? ಹೌದು ಮೇಡಮ್, ವ್ಯಾಪಾರ ಅಂದರೆ ತೊಂದರೆ ಇದ್ದೇ ಇರುತ್ತೆ. ಹಾಕಿರೋ ಬಂಡವಾಳ ತರಕಾರಿ ಅಲ್ವಾ, ಎಲ್ಲ ಒಣಗೋಗುತ್ತೆ. ಸೊ ಇದರಿಂದ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರ ಅಂದಮೇಲೆ 4 ಜನ ಸೇರಿದೆ, ನಾವೇನು ಹೇಳಕ್ಕೈತಿ. ಬೆಂಬಲ ಇದೆ ಮೇಡಮ್, ಮಾಡಿದ್ರೆ ಎಲ್ಲರೂ ಮಾಡ್ಬೇಕು ಮೇಡಮ್, ಸೇರಿ ಒಗ್ಗಟ್ಟಾಗಿ. ಇಲ್ಲಾಂದ್ರೆ ಜನಗಳಿಗೂ ತೊಂದರೆ, ಆಟೋ ಇಲ್ಲ ಅಂದ್ರೆ ನಮಗೂ ತೊಂದರೆನೇ, ಕಷ್ಟ ಆಗುತ್ತೆ. ಯಾಕೆ ಬೆಂಬಲ ಕೊಡ್ತಾ ಇದ್ದೀರಾ ಸರ್? ಅದೇ ಅಲ್ಲೆಲ್ಲ ಜಗಳ ನಡೀತಲ್ಲ ಮೇಡಮ್, ಅದರಿಂದ ಸೊ ಇವಾಗ SSLC ಎಕ್ಸಾಮ್ಸ್ ಎಲ್ಲ ನಡೀತಾ ಅವ್ರಿಗೆಲ್ಲ ತುಂಬಾ ತೊಂದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್. SSLC ಇದೆಲ್ಲ ಎಕ್ಸಾಮ್ ಎಲ್ಲ ನೋಡ್ಕೊಂಡು ಮಾಡಬೇಕಾಯ್ತು, ಅದರಿಂದ ಅವ್ರಿಗೂ ತೊಂದರೆ ಆಗುತ್ತೆ, ನಮಗೂ ವ್ಯಾಪಾರ ಸ್ವಲ್ಪ ತುಂಬಾ ಎಲ್ಲರಿಗೂ ತೊಂದರೆ ಆಗುತ್ತೆ. ಜನಗಳಿಗೆ ನಾಳೆ ಆಟೋ ಸಿಗಲ್ಲ, ಸ್ವಲ್ಪ ಬೆಂಬಲ ಕೊಡಬೇಕು ಎಲ್ಲರಿಗೂ ಇಂಥದಕ್ಕೆಲ್ಲ. ಆದರೆ ಬೇರೆ ಟೈಮಲ್ಲಿ ಮಾಡ್ಬೇಕು, ಎಕ್ಸಾಮ್ ಇರೋ ಕಡೆ ಮಾಡಿದ್ರೆ ಎಲ್ಲ ತಪ್ಪೇ ಅದು. ಓಲೋ ಊಬರ್ ಆಟೋದವರೇ ಮೈನ್ ಆಗಿ ಮೈನ್ ಬೆಂಬಲ ಕೊಡೋದು. ಓಡಾಡೋ ಜನಕ್ಕೆ ತುಂಬಾ ತೊಂದರೆ ಆಗುತ್ತೆ. ತೊಂದರೆ ಆಗುತ್ತೆ. ಆಮೇಲೆ ಎಲ್ಲ ಸಂಘಟನೆಯವರು ಒಗ್ಗಟ್ಟಾಗಿ ಮಾಡಿಲ್ಲ, ಎಲ್ಲ ಯಾರೋ ಒಬ್ರು ಮಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಯವರು ಸೇರಿದ್ರೇ ಅದು ಚೆನ್ನಾಗಿರುತ್ತೆ.